ಹಸುಗಳನ್ನು ಕದ್ದು ಎಲ್ಲೆಲ್ಲೋ ಸಾಗಿಸುತ್ತಿದ್ದಾರೆ. ಸರ್, ಹಸುಗಳನ್ನು ಕದ್ದು ಒಯ್ತಾ ಇಲ್ಲ. ಪಕ್ಕದ ಊರಿನ ಗೋವಿಂದಪ್ಪನಿಗೆ ಹೊಲ ಉಳಲು ಹಸುಗಳು ಬೇಕಾಗಿದ್ದವು. ಅದಕ್ಕೆ ನಮ್ಮ ಆಳುಗಳು ಹೊಡೆದುಕೊಂಡು ಹೋಗ್ತಾ ಇದ್ದರು. ಸರ್, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಹಸುಗಳನ್ನು ಹಳ್ಳದ ಮೇಲ್ಭಾಗದಲ್ಲಿ ವ್ಯಾನ್ ನಿಲ್ಲಿಸಿ ಕದ್ದು ಸಾಗಿಸಲು ಯತ್ನಿಸ್ತಾ ಇದ್ರು. ಈ ಕಳ್ಳ ಕದಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕರೆ. ಜೈಲಿಗೆ ಹಾಕಲು ನಾವೇನೂ ತಪ್ಪು ಮಾಡಿಲ್ಲ. ನಿಮಗೆ ಒಂದೇ ವಿಷಯ ಹೇಳೋದಂದ್ರೆ, ಕದ್ದ ಹಸುಗಳನ್ನು ನಾವು ವ್ಯಾನ್ಯದಲ್ಲಿ ತುಂಬುತ್ತಿದ್ದಾರೆ. ನಾವು ತಪ್ಪು ಮಾಡಿದ್ದೀವಿ ಎಂದು ಒಪ್ಪಿಕೊಳ್ಳುತ್ತಿದ್ದೆವು. ಆದ್ರೆ ಈ ನಿಂತ ವ್ಯಾನ್ ನಮ್ದಲ್ಲ. ಆದ್ರೆ ಈ ವ್ಯಾನ್ ನಮ್ದೇ ಅಂತ ಹೇಳ್ಕೊಂಡು ನೀವು ಒಪ್ಕೊಳ್ತೀರಾ ಸರ್? ಬಾಯಿ ಗೊತ್ತು. ಯಾರು ಈ ಕಳ್ಳತನ ಮಾಡಿದ್ದು ಬೇಗನೆ ಹೇಳಿ, ಇಲ್ಲ ಒಬ್ಬೊಬ್ಬರನ್ನು ಎತ್ತಾಕೊಂಡು ಹೋಗಿ ಏರೋಪ್ಲೇನ್ ಬಿಡ್ತೀನಿ. ಸರ್, ಸಾಕ್ಷಿ ಬೇಕಾದರೆ ನಾನು ಕೊಡುತ್ತೇನೆ. ಇವರಿಗೆ ಕಾನೂನಿನ ಶಿಕ್ಷೆ ಆಗಬೇಕು. ಈ ಕಡೆ ಬರಲಿ. ಎತ್ತಾಕೊಂಡು ಸ್ಟೇಷನ್ ನೀಡಿ ಅಲ್ಲೇ ಹೋಗಿ ವಿಚಾರಿಸೋಣ. ಓಕೆ ಸರ್. ಅಣ್ಣ, ಕಣ್ಣಲೇಕೆ ನೀರು? ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವ ಕಂಡ. ಯಾರಾದರೂ ಬೈದರೆ ನನ್ನ ಅಣ್ಣನಿಗೆ. ತಮ್ಮ, ನಿನ್ನಣ್ಣನಿಗೆ ಬೈಯುವವರು ಯಾರಿದ್ದಾರೆ ಕಣೋ? ಏನೋ ಕಣ್ಣಲ್ಲಿ ಧೂಳು ಬಿತ್ತು, ಒರೆಸಿಕೊಂಡೇ ಅದಕ್ಕೆ ಕಣ್ಣೀರು ಬಂತು ಕಣೋ, ಕಣ್ಣೀರು ಬಂತು. ಅದರಲ್ಲಿ ನೀನು ಹೋದ ಕೆಲಸ ಏನಾಯ್ತು ತಮ್ಮ, ಏನಾಯ್ತು? ಅಣ್ಣ, ನೌಕರಿ 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 ಎಂಬ ಮೂರಕ್ಷರಗಳು ಬರೀ ಲಂಚದ ಮೇಲೆ ನಿಂತಿವೆ ಅಣ್ಣ. ಈ ಸಮಾಜದಲ್ಲಿ ನೌಕರಿ ಸಿಗಬೇಕಾದರೆ ಕೈ ತುಂಬಾ ಹಣವಿರಬೇಕು, ಇಲ್ಲ ವಸೂಲಿ ಇರಬೇಕಣ್ಣ. ಮತ್ತು ಕೆಲ ಜಾತಿಯವರಾಗಿರಬೇಕಣ್ಣ. ಈ ಸಮಾಜದಲ್ಲಿ ದುಷ್ಟ ರಾಜಕಾರಣಿಗಳು ಮತ್ತು ಸತ್ತಿನ ಶ್ರೀಮಂತರು ತಮ್ಮ ಮಕ್ಕಳ ನೌಕರಿಗಾಗಿ ಕೇಳಿದಷ್ಟು ಕೋಟಿ ಕೋಟಿಗಟ್ಟಲೆ ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿಸುತ್ತಾರೆ ತಮ್ಮ ಮಕ್ಕಳನ್ನು. ಎಲ್ಲಿ ನೋಡಿದರೂ ಲಂಚತನದ ಕರಿ ನೆರಳು. ಕಲಿತ ನಮ್ಮಂತ ಬಡ ಮಕ್ಕಳ ಬಾಳಿಗೆ ಕತ್ತಲೆ ಅಂತ ಅವರಿಸಿದೆ ಅಣ್ಣ. ಅದಕ್ಕೆ ಇವತ್ತೇ ನಿರ್ಧಾರ ಮಾಡಿಬಿಟ್ಟೆ. ಅಣ್ಣನ ಜೊತೆ ಹೆಗಲು ಕೊಟ್ಟು ಹೊಲದಲ್ಲಿ ದುಡಿತೀನಿ. ಹಾಳಾಗಿ ದುಡಿದರೆ ರಸನಾಗಿ ಉಣ್ಣಬಹುದು. ಏನಂತೀಯ ಅಣ್ಣ? ಖಂಡಿತ ತಮ್ಮ, ಖಂಡಿತ. ಈ ಭೂತಾಯಿಯನ್ನು ನಂಬಿ ಭೂತಾಯಿಯ ಮಡಿಲಲ್ಲಿ ನಾವಿಬ್ಬರು ಬೆವರು ಸುರಿಸಿ ದುಡಿದು ಮುಂದೆ ಒಳ್ಳೆಯ ದೊಡ್ಡ ಮನೆತನವನ್ನು ನಾವು ನಿರ್ಮಾಣ ಮಾಡೋಣಪ್ಪ, ನಿರ್ಮಾಣ ಮಾಡೋಣ. ಆ ಒಂದು ಕನಸು ಹೊತ್ತೆ ನನ್ನ ಅಣ್ಣ ಗದ್ದೆಯಲ್ಲಿ ಶ್ರಮ ವಹಿಸಿ ಫಲವತ್ತಾದ ಬೆಳೆ ತೆಗೆದಿದ್ದ. ಆದರೆ ಪ್ರಕೃತಿ ವಿಕೋಪಕ್ಕೆ ಬೆಳೆದ ಬೆಳೆಯೆಲ್ಲ ನೀರಿನ ರಭಸದಲ್ಲಿ ಕೊಚ್ಚಿ ಹೋಗಿ ನನ್ನ ಅಣ್ಣನ ಶ್ರಮದ ಶಕ್ತಿಯನ್ನೆಲ್ಲ ಹಾಳು ಮಾಡಿತು. ತಮ್ಮ, ಪ್ರಕೃತಿಯ ವಿಕೋಪದ ಮುಂದೆ ಯಾರೂ ದೊಡ್ಡವರಲ್ಲ. ನಾವೆಲ್ಲ ಈ ಪ್ರಕೃತಿಯ ವಿಕೋಪದ ಮುಂದೆ ಶೂನ್ಯರು. ಆಗಿ ಹೋದದನ್ನು ಮರೆತು ಬಿಡು. ಮುಂದೆ ಹೊಲದಲ್ಲಿ ಚೆನ್ನಾಗಿ ಬೆವರು ಸುರಿಸಿ ಬೆಳೆಯನ್ನು ಬೆಳೆಯೋಣ. ಹೌದಣ್ಣ, ಒಳ್ಳೆಯ ಬೆಳೆ ಬಂದ ಮೇಲೆ ಅದನ್ನು ಯೋಗ್ಯ ರೇಟಿಗೆ ಮಾರಾಟ ಮಾಡೋಣ. ಕೈ ತುಂಬ ಹಣ ಸಿಕ್ಕಿದ ಮೇಲೆ ಒಬ್ಬ ಸದ್ಗುಣ ಪುರುಷರನ್ನು ಹುಡುಕಿ ನಮ್ಮ ತಂಗಿಯ ಮದುವೆ ಮಾಡೋಣ. ಇಲ್ಲದಿದ್ರೆ ಆಡುವವರ ಮಾತಿಗೆ ಅಳತೆನೇ ಹಾಕಲಾಗುತ್ತದೆ. ಹೌದಪ್ಪ ತಮ್ಮ, ಹೌದು. ಇವತ್ತಿನ ಕಾಲದಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಊರಿನ ಜನರು ಆಡಿಕೊಳ್ಳುತ್ತಾರಮ್ಮ, ಆಡಿಕೊಳ್ಳುತ್ತಾರೆ.
ಹೆಸರಿನಲ್ಲಿ ತೆಗೆದು ನನ್ನ ಗಂಡನ ಹೆಸರಿಗೆ ಮಾಡ್ಕೋಬಹುದಾಗಿತ್ತು. ನನ್ನ ಗಂಡ ಅಂತವರಲ್ಲ, ರಾಮನ ಗುಣದವನು ನನ್ನ ಗಂಡ. ನಿಜವಮ್ಮ ತಂಗಿ, ನನ್ನ ಅತ್ತಿಗೆ ಶ್ರೀರಾಮನ ಗುಣದವಳನ್ನೇ ಕೈ ಹಿಡಿದಿದ್ದಾಳೆ. ಆಕಸ್ಮಿಕ ಅಣ್ಣ ಅತ್ತಿಗೆ ಬೆಳೆದಿದ್ರೆ ನಮ್ಮನ್ನು ಸಲುವರು ಯಾರೂ ಇರ್ತಾ ಇರಲಿಲ್ಲಮ್ಮ. ಇಂಥ ದೈವ ಸ್ವರೂಪರಾದ ಅಣ್ಣ ಅತ್ತರಿಗೆ ಅತ್ತಿಗೆಯನ್ನು ಪಡೆದಿದ್ದು ನಿಜವಾಗಿಯೂ ಇದು ದೈವ ಪುಣ್ಯವಮ್ಮ. ತಂಗಿ, ಕೊರಳಲ್ಲಿ ತಾಳಿ ಬೇರೆ ಇದೆ, ಏನಮ್ಮ ಇದು? ಹೌದಣ್ಣ, ನಾನು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆಯಾಗಿ ಈ ಮನೆಗೆ ಬಂದಿದ್ದೇನೆ. ನಿರ್ದಿಷ್ಟದ ಪ್ರಕಾರ ಮದುವೆ ಮಾಡಿಕೊಳ್ಳಲು ಇದನ್ನು ದರ್ಶನ ಮಾಡಲ್ಲ. ಧರ್ಮವಂತರ ಮನೆ, ಗುರು ಹಿರಿಯರು ಬಾಳಿ ಬದುಕಿದ ಮನೆ. ನನಗಾಗಲಿ, ಅಣ್ಣನಿಗಾಗಲಿ, ಅತ್ತಿಗೆಗಾಗಲಿ ಒಂದು ಮಾತು ತಿಳಿಸಬಹುದಿತ್ತಲ್ಲ. ತಿಳಿಸಿ ಹೇಳಿದರೂ ತಿಳುವಳಿಕೆ ಹಿರಿಯ ನನಗಿರಲಿಲ್ಲ. ಅದಕ್ಕೆ ನನಗೆ ಅವಮಾನ ಮಾಡಿದ ಪ್ರತಿಕಾರಾಗಿ ನಾನು ಪ್ರೀತಿಸುವ ಹುಡುಗರೊಂದಿಗೆ ಮದುವೆಯಾಗಿ ಈ ಮನೆಗೆ ಬಂದೆ. ನಿನ್ನ ದೃಷ್ಟಿಯಲ್ಲಿ ಪ್ರೀತಿ ಮಾಡಿದವರಿಗೆ ಇಲ್ಲಿ ಜಾಗವಿಲ್ಲದಂತಾಯಿತು. ಅಣ್ಣ ಅತ್ತಿಗೆಗೆ ಬೇಡ ಇಲ್ಲದ ಮೇಲೆ ನೀನ್ ಯಾಕೆ ಬೇಕು ನಮಗೆ? ನೆಮ್ಮದಿಯಾಗಿ ಈ ಮನೆಗೆ ಕಾಲ ಕಳಿಬೇಕಂತ ಬಂದ್ರೆ ನೆಮ್ಮದಿ ಇದೆ ರಾಜಂತನ. ಅತ್ತಿಗೆ ಸಹನೆ ಇಲ್ಲದವಳನ್ನು ಕರೆದು ತಂದು ಬಂದಿವಾಗಿ ಮದುವೆ ಮಾಡಿದೆ. ಏನು ಪ್ರಯೋಜನ? ಯೌವನದಲ್ಲಿ ಮದುವೆಯಾಗಿದ್ದಾಳೆ. ಒಂದು ದಿನ ತನ್ನ ತಪ್ಪಿನ ಅರಿವಾಗಿ ಬಂದೇ ಬರುತ್ತಾಳೆ. ಇದು ಯಾವತ್ತಿಗೂ ಹೆಣ್ಣಿನ ಧರ್ಮವಲ್ಲ ಅತ್ತಿಗೆ, ಹೆಣ್ಣಿನ ಧರ್ಮವಲ್ಲ. ನೀನಾದ್ರೂ ಕವಿತಾಳಕ್ಕೆ ಬುದ್ಧಿ ಹೇಳಿ ಅವಳು ಕರ್ಕೊಂಡು ಬಾರೋ ಬಾ. ಅತ್ತಿಗೆ ಹೋಗಲಿ ಬಿಡು ಅತ್ತಿಗೆ. ಬಿಸಿಯಾದ ಪ್ರಾಯದಲ್ಲಿ ಮದುವೆಯಾಗಿದ್ದಾಳೆ. ಮುಂದೊಂದು ದಿನ ತನ್ನ ತಪ್ಪಿನ ಅರಿವಾಗಿ ಬಂದೇ ಬರುತ್ತಾಳೆ. ತಮ್ಮ, ಧರ್ಮವೇ ಗೊತ್ತಿರುವಾಗ ಧರ್ಮದ ದಾರಿ ಅವಳಿಗೆ ಎಲ್ಲಿದೆ ಗೊತ್ತಿದೆ ತಮ್ಮ, ಎಲ್ಲಿದೆ ಗೊತ್ತು. ನಾನು ಎಷ್ಟು ಹೇಳಿದರೂ ಅವಳು ಕೇಳಲಿಲ್ಲ ತಮ್ಮ, ಕೇಳಲಿಲ್ಲ. ಅವಳ ತಲೆಯಲ್ಲಿರುವುದು ಕೇವಲ ತನ್ನ ಪ್ರಿಯಕರನ ಪ್ರೀತಿ ಮಾತ್ರ ತಮ್ಮ, ತನ್ನ ಪ್ರಿಯಕರನ. ಈ ಅಣ್ಣ ತಮ್ಮರ ಬಾಂಧವ್ಯ ಅವಳಿಗೆ ಗೊತ್ತಿಲ್ಲ ತಮ್ಮ, ಗೊತ್ತಿಲ್ಲ. ಅವರಿಗೆ ದಯವೇ ಧರ್ಮದ ಮೂಲ ಎಂದು ನಾವು ತಿಳಿಸಿ ಹೇಳಿದರೆ ಅದು ತಿಳಿಯಲ್ಲ ತಮ್ಮ, ತಿಳಿಯಲ್ಲ. ಇರುವ ಒಬ್ಬಳೇ ಒಬ್ಬಳು ತಂಗಿ, ಒಬ್ಬ ಸದ್ಗುಣ ಪುರುಷನ ಜೊತೆ ಮದುವೆ ಮಾಡಬೇಕೆಂಬುವ ಆಸೆಗಳೆಲ್ಲ ಇವತ್ತು ನುಚ್ಚುನೂರಾಗಿ ಹೋದವು. ಅಣ್ಣ, ನೀನು ಎಂತವನಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ನಿನ್ನ ವಿಶಾಲತೆ ನಡೆ ನುಡಿ ಬಲ್ಲವನು ನಾನು. ನೀನು ಎಂತವನಂತ ನನಗೆ ಚೆನ್ನಾಗಿ ಗೊತ್ತಣ್ಣ, ಚೆನ್ನಾಗಿ ಗೊತ್ತು. ಹೇಳು ಅದಿ, ನಿನ್ನ ತಂಗಿಗೆ ಬುದ್ಧಿ ಹೇಳಿ ಅವಳು ಕರ್ಕೊಂಡು ಬರ್ತೀರ ತಾನೆ? ರಾಗಿಣಿ ಎಷ್ಟು ಹೇಳಿದರೂ ತಿಳಿದುಕೊಳ್ಳಲಾರದವಳು. ಅವಳ ಹೃದಯ ಕಲ್ಲಿನಂತೆ ಕಠೋರವಾಗಿದೆ. ಈ ಅಣ್ಣ ಅತ್ತಿಗೆಯರ ಮಾತು ಅವಳೆಲ್ಲೂ ಕೇಳುತ್ತಾಳೆ ರಾಗಿಣಿ, ಅವಳೆಲ್ಲೂ ಕೇಳುತ್ತಾಳೆ. ಅವಳ ತಲೆಯಲ್ಲಿರುವುದು ಕೇವಲ ತನ್ನ ಪ್ರಿಯಕರನ ಪ್ರೀತಿಯ ಮಾತುಗಳು ಮಾತ್ರ. ಈ ಅಣ್ಣಂದಿರ ಮಾತುಗಳು, ಅಣ್ಣಂದಿರ ವೇದ ವಾಕ್ಯ ಅವಳ ತಲೆಯಲ್ಲಿ ಇಲ್ಲ ರಾಗಿಣಿ, ತಲೆಯಲ್ಲಿ. ಅಣ್ಣ, ನಿನ್ನ ವಿಶಾಲತೆ ನಡೆ ನುಡಿ ಬಲ್ಲವನು ನಾನು. ನೀನು ಎಂತವನಂತ ನನಗೆ ಚೆನ್ನಾಗಿ ಗೊತ್ತಣ್ಣ, ಚೆನ್ನಾಗಿ ಗೊತ್ತು. ನಡೆಯಲಿ ಹೋಗೋಣ. ತಮ್ಮ, ನಮಗೆ